ಅಜ್ಜಿ ಅದು ಯಾವ ಗಳಿಗೆಯಲ್ಲಿ ನೀವು ಇವ್ರನ್ನ ಬೀಗ್ರೆ ಅಂದ್ರು ಪರ್ಮನೆಂಟಾಗಿ ಬೀಗ್ರೆ ಆಗ್ಬಿಟ್ರು. ಮಂದಾಕಿನಿ ಅವರೇ, ಕೊನೆ ಕ್ಷಣದಲ್ಲಿ ಹೇಳಿದ್ರು ನೀವು ಒಪ್ಕೊಂಡು ಬಂದ್ರಲ್ಲ, ತುಂಬ ಥ್ಯಾಂಕ್ಸ್. ಅರೆ ಇದರಲ್ಲಿ ಥ್ಯಾಂಕ್ಸ್ ಯಾಕೆ ಹೇಳ್ತೀರಿ? ಇದರಲ್ಲಿ ನಮ್ಮ ಮಗಳದು ಒಳ್ಳೆ ಭವಿಷ್ಯ ಇದೆ. ನಿಮ್ಮಂಥವ್ರ ಸಂಬಂಧ ಸಿಕ್ಕಿರೋದು ನಮಗೂ ತುಂಬ ಖುಷಿನೇ. ಎಲ್ಲಿ ನನ್ನ ಭಾವಂತಮ್ಮ ಇನ್ನೂ ಪತ್ತೆನೇ ಇಲ್ಲ ಸ್ವಾಮಿ. ಏನೇ ಮದುವೆ ಹುಡುಗಿ, ಕೊಕ್ರೆ ತರ ಕತ್ತು ಮೇಲ್ ಮಾಡ್ಕೊಂಡು ಯಾರನ್ನ ಹುಡುಕ್ತಾ ಇದ್ಯಾ? ಓ, ಹುಡುಗನ ಹುಡುಕ್ತಾ ಇದ್ಯಾ? ಇರು ಇರು, ಅವನೇ ಬರ್ತಾನೆ. ಬಂದಲ್ಲ ನಮ್ಮ ಮದುಮಗ. ಜಯದೇವ್ ಯಾಕೆ ಬರ್ತಾ ಇದ್ದಾರೆ? ಬನ್ನಿ ಅಳಿ ಅಂದ್ರೆ ನನ್ನನ್ನು ಮದುವೆ ಮಾಡಬೇಕು ಅಂತ ಮಾತಾಡಿರೋದು ಜಯದೇವ್ ಜೊತೆನಾ? ಮತ್ತೆ ಪಾರ್ಥ ಎಲ್ಲಿ? ಏ ಜೈ, ಸ್ವಲ್ಪ ಬೇಗ ಬರೋದಲ್ವ ನೀನು? ನಿನಗೋಸ್ಕರ ಪಾಪ ಅಪೇಕ್ಷೆ ಕಾದು ಕಾದು ಒಳ್ಳೆ ಪಾಪ್ಕಾರ್ನ್ ಥರ ಚಡ್ಪಡಿಸ್ತಾ ಇದ್ದಾಳೆ. ಅಂದ್ರೆ ಪ್ರತಿಯೊಬ್ರು ಖುಷಿಯಿಂದ ಈ ಸಂಬಂಧ ತಂದಿದ್ದಾರೆ. ನನಗೆ ಗೊತ್ತಾಗ್ಲಿಲ್ಲ ಇದು. ಇಲ್ಲ, ಏನೋ ಮಿಸ್ ಆಗ್ತಾ ಇದೆ. ಪಾರ್ಥ ಅವ್ರಿಗೆ ಇದನ್ನ ಹೇಳಲೇಬೇಕು. ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ನಾಟ್ ರೀಚಬಲ್, ನಾಟ್ ರೀಚಬಲ್, ನಾಟ್ ರೀಚಬಲ್. ಪಾರ್ಥ ಎಲ್ಲಿದ್ದೀರಾ ನೀವು? ಅರೆ ಅಪ್ಪಿ, ಇಲ್ಲೇನ್ ಮಾಡ್ತಿದ್ಯಾ? ಬಾ, ಎಲ್ಲರ ಜೊತೆ ಅಲ್ಲಿರೋಣ ಬಾ. ಅಕ್ಕ, ಅದು ಅಪ್ಪಿ ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಅಪ್ಪ ಅಮ್ಮ ನೋಡಿದ್ರೆ ನೀನ್ ಖುಷಿಯಾಗಿದೆಯಾ ಅಂತ ಹೇಳಿದ್ರು. ನಿನಗೆ ಮದುವೆ ಇಷ್ಟ ಅಲ್ವಾ? ಅಕ್ಕ, ಏನು ಅಕ್ಕ ತಂಗಿ ಇಬ್ರು ತುಂಬಾ ಡೀಪಾಗಿ ಮಾತಾಡ್ತಿದ್ದೀರಾ? ಸಾರಿ, ಡಿಸ್ಟರ್ಬ್ ಮಾಡಿದ್ನಾ? ಚೆ ಏನಿಲ್ಲ, ಬನ್ನಿ. ನಥಿಂಗ್. ಅದಕ್ಕೆ ನೀವಿರೋದು ನೋಡಿದೆ, ಹಾಗೆ ಬಂದೆ ಅಷ್ಟೆ. ಬಟ್ ನಾನು ಅಪೇಕ್ಷನ್ ಬಗ್ಗೆ ಒಂದು ಮಾತು ಶೇರ್ ಮಾಡ್ಕೊಳ್ಲೇಬೇಕು. ನಮ್ಮ ಅತ್ತಿಗೆ, ಐ ಮೀನ್ ನಿಮ್ಮ ಅಕ್ಕ ನಮಗೆ ಅತ್ತಿಗೆ ಆಗಿ ಬಂದಿರೋದು ತುಂಬಾ ಲಕ್ಕಿ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ನೀನು ನಮ್ಮ ಜಯದೇವ್ ಅಣ್ಣನ ಮದುವೆ ಆಗಿ ನನಗೆ ಅತ್ತಿಗೆ ಆಗಿ ಬರ್ತಾ ಇದೆಯಾ. ನನಗಂತೂ ಅದು ಪರ್ಸ್ನಲಿ ತುಂಬಾ ಖುಷಿ ಇದೆ. ಇನ್ಫ್ಯಾಕ್ಟ್ ನಾನು ಮಾತ್ರ ಅಲ್ಲ, ಈ ವಿಚಾರದಲ್ಲಿ ನಮ್ಮ ಮನೇಲಿ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ದೇ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಈಗ ನೀನು ನಮ್ಮ ಗ್ಯಾಂಗಿಗೆ ಸೇರ್ತಾ ಇದೆಯಾ, ನಮ್ಮ ಗ್ಯಾಂಗ್ ದೊಡ್ಡದಾಗ್ತಾ ಇದೆ. ಈ ಮದುವೆಯಿಂದ ಎಲ್ಲರೂ ತುಂಬಾ ಖುಷಿ ಆಗ್ತಾರೆ. ಮಹಿ ಇನ್ಸಿಡೆಂಟ್ ಆದಾಗ್ಲಿಂದ ಮನೇಲೆಲ್ಲರೂ ತುಂಬಾ ಬೇಜಾರಾಗಿದ್ರು. ಆ್ಯಂಡ್ ಆ ಇನ್ಸಿಡೆಂಟಿಂದ ಆಚೆ ಬರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ. ಆದರೆ ಈ ಮದುವೆ ಪ್ರಸ್ತಾಪ ಆದಮೇಲೆ ಎಲ್ಲರ ಮುಖದಲ್ಲೂ ಕಳೆದೋಗಿದ್ದ ನಗು, ಖುಷಿ ಎಲ್ಲ ವಾಪಸ್ ಬಂದಿದೆ. ನಿಜ, ಈ ಮದುವೆ ತಂಗಾಳಿ ಥರ ಎಲ್ರಿಗೂ ಖುಷಿ ಕೊಡ್ತಿದೆ. ಎಲ್ಲರ ನಗುವಿಗೆ ಕಾರಣ ಆಗಿದೆ. ಅಂದ್ರೆ ಇವ್ರ ಖುಷಿಗೆ ತಣ್ಣೀರ್ ಇರ್ಸೋದಾ ಅಥವಾ ನಮ್ಮ ಪ್ರೀತಿ ಬಗ್ಗೆ ಹೇಳಿ ಎಲ್ಲರ ಮನ್ಸನ್ನ ಕದಲ್ಸೋದಾ? ದೇವ್ರೆ, ಏನ್ ಮಾಡ್ಲಿ ನಾನು? ಅಪ್ಪಿ, ನೀನೇನೋ ಹೇಳ್ಬೇಕು ಅಂತಿದ್ದೆ, ಏನದು? ಏನೂ ಇಲ್ಲ ಅಕ್ಕ. ಅಲ್ಲ, ಏನೋ ಹೇಳಕ್ ಬಂದೆ ನೀನು. ನಿಮ್ಗಳ ಖುಷಿ ನೋಡಿ
ಮರ್ತೋಯ್ತು. ಸರಿ, ನೆನಪಾದಾಗ ಹೇಳುವಂತೆ ಬಾ ಹೋಗೋಣ. ಅಯ್ಯೋ ದೇವ್ರೆ, ಬರೇ ನಾವೇ ಮಾತಾಡ್ಕೋತಿದೀವಲ್ಲ. ಹುಡುಗ ಹುಡುಗಿ ಮಾತಾಡಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಯಾಕಂದ್ರೆ ನಾಳೆ ಮದುವೆ ಆಗಿ ಜೀವನ ನಡೆಸೋರು ಅವ್ರು ತಾನೇ. ಜೈ, ಒಬ್ಬ ಅನುಭವಸ್ಥನಾಗಿ ಹೇಳ್ತಾ ಇದ್ದೀನಿ, ಮದುವೆಗೆ ಮುಂಚೆ ಎಷ್ಟು ಮಾತಾಡ್ತೀವೋ ಅಷ್ಟು ಮಾತಾಡ್ಕೊಂಬಿಡು. ಮದುವೆ ಆದಮೇಲೆ ನಮಗೆ ಮಾತಾಡೋ ಅವಕಾಶನೇ ಇರಲ್ಲ. ಹೆಂಡ್ತಿರು GB ಲೆಕ್ಕದಲ್ಲಿ ಮಾತಾಡ್ತಾ ಇರ್ತಾರೆ, ಗಂಡಂದ್ರು ಬರೀ KB ಲೆಕ್ಕದಲ್ಲಿ ರಿಯಾಕ್ಷನ್ ಕೊಡ್ತಾ ಇರ್ಬೇಕಷ್ಟೇ. ಮಾತಾಡ್ಬಿಡು. ಸರಿ ಸರಿ, ಹೋಗಿ ಹೋಗಿ, ಇಬ್ರು ಹಕ್ಕಿಗಳ ತರ ಮಾತಾಡ್ಕೊಂಡು ಬನ್ನಿ. ಜಯದೇವ್ ಅವರಿಗೆ ಸತ್ಯ ಹೇಳ್ಬಿಡ್ಲಾ? ಅಪಿ, ಇಂಪಾರ್ಟೆಂಟ್ ಕಾಲ? ಹಾಗೇನೂ ಇಲ್ಲ. ಆ್ಯಕ್ಚುಲಿ ಅಪಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನೀವು ಮದುವೆಗೆ ಓಕೆ ಅಂತಿದ್ದಕ್ಕೆ, ನನ್ನನ್ನು ಓಕೆ ಮಾಡಿದ್ದಕ್ಕೆ. ಅಪಿ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ, ಬಟ್ ನನ್ನ ಪ್ರಕಾರ ಮ್ಯಾರೇಜೇ ಹೆವೆನ್. ಇಷ್ಟಪಟ್ಟವ್ರನ್ನ, ಐ ಮೀನ್ ಇಷ್ಟ ಆಗೋರ್ನ ಮದುವೆ ಆದಾಗ ನನಗಂತೂ ಹೆವೆನ್ಲಿ ಫೀಲ್ ಆಗ್ತದೆ. ನಾನು ಹೋಗಿ ವಾಪಸ್ ಬರ್ತಿದ್ದ ಹಾಗೆ ನಿಮ್ಮ ಸರ್ಪ್ರೈಸ್ ಇದೆ. ಅಪಿ, ನಿಮ್ಗೇನು ಅನ್ನಿಸ್ತದೆ? ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನೊಂಥರ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ನೋ 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 ನೋ, ಅದು ಆ್ಯಕ್ಚುಲಿ ಬ್ಲ್ಯಾಂಕ್ ಅಲ್ಲ, ನಾವಾಗ ಅನ್ಕೋತೀವಿ ಅಷ್ಟೇ. ಇನ್ಫ್ಯಾಕ್ಟ್ ಅಪಿ, ನಮ್ಮ ಮನಸ್ಸು, ನಮ್ಮ ಹಾರ್ಟು ಫೀಲಿಂಗ್ಸಿಂದ ಫುಲ್ ಆಗಿಬಿಟ್ಟಿರುತ್ತೆ. ಏನೇನೋ ಹೇಳಬೇಕು ಅನ್ಸುತ್ತೆ, ಹೇಳೋಕ್ಕಾಗಲ್ಲ. ನಾವು ಅದನ್ನು ಬ್ಲ್ಯಾಂಕ್ ಅನ್ಕೋತೀವಿ, ಬಟ್ ಸ್ಟೋರಿ ಬೇರೆನೇ ಇರುತ್ತೆ. ಆ್ಯಕ್ಚುಲಿ ಅಪಿ, ನಮ್ಮ ಮನೆಯವ್ರಿಗೆ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಈವನ್ ನಿಮ್ಮ ಮನೆಯವರು ಕೂಡ ಎಲ್ಲರೂ ಖುಷಿಯಾಗಿದ್ದಾರೆ. ಎಂಡ್ ಆಫ್ ದಿ ಡೇ ನಮಗೂ ಅದೇ ಅಲ್ವಾ ಬೇಕಾಗಿರೋದು, ಮನೆಯವರ ಖುಷಿ. ಐ ಬಿಲೀವ್ ಇನ್ ದ್ಯಾಟ್. ಹಲೋ ಅಪಿ, ಅಲ್ಲ, ಆವಾಗಿಂದ ಒಬ್ಬನೇ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದೀನಿ, ನನ್ನ ಫೀಲಿಂಗ್ಸ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ, ಬಟ್ ನೀವೇನು ಮಾತೇ ಆಡ್ತಿಲ್ಲ. ಅದು ಆಗಲೇ ಹೇಳಿದ್ನಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತ. ಅವನಿಲ್ವಲ್ಲ ಭಾರತ, ಅದಕ್ಕೆ ಪಾಪ ನಿನಗೆ ಮಾತೇ ಬರ್ತಿಲ್ಲ. ನಿನ್ನ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಮತ್ತೆ ನೀವೇ ಹೇಳಿ. ಇಬ್ರು ಎಷ್ಟು ಖುಷಿಯಾಗಿದ್ದಾರಲ್ಲ, ಒಳ್ಳೆ ಜೋಡಿ ಅನ್ಸುತ್ತೆ. ನಾನು ಅದೇ ಅನ್ಕೋತಿದ್ದೆ. ಈ ಸಂಬಂಧ ಪ್ರಸ್ತಾಪ ಆಗಿದ್ದು ಎಲ್ಲ ರೀತಿಯಲ್ಲೂ ಒಳ್ಳೇದೆ. ಅದಕ್ಕೆ ಹೇಳೋದು, ಸಂಬಂಧ ಅನ್ನೋದು ಹುಡುಕೋದಲ್ಲ, ಸಿಗೋದು. ಅದಾಗದೇ ಆಗಬೇಕು, ಎಲ್ಲ ಕೂಡಿ ಬರಬೇಕು. ನಿಜ, ಈಗ ನೀವು ನನಗೆ ಸಿಕ್ಕಿದಿರಲ್ಲ ಹಾಗೆ. ಏನು? ಗೆಳೆಯ, ಅದಕ್ಕೆ ಏನಿದು? ಏನು ಮಾಡ್ತಾ ಇದ್ದೀರಾ? ಅಪ್ಪ, ಏನು? ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇಂಥ ಕೆಲಸ ಮಾಡಬೇಡ್ರು. ಅದಕ್ಕೆ ಅವರು ನವ ಜೋಡಿಗಳು, ಏನು ಅಲ್ಲಿ ಪ್ರೈವೇಟಾಗಿ ಮಾತಾಡ್ಕೋತಾ ಇರ್ತಾರಪ್ಪ, ಅವ್ರಿಗೆ ಪ್ರೈವಸಿ ಬೇಕು. ನೀವು ನೋಡಿದ್ರೆ ಟೆಲಿಸ್ಕೋಪ್ ಹಾಕೊಂಡು ಹಂಗೇ ನೋಡ್ತಾ ಇದ್ದೀರಾ. ಯಾಕೆ ಇವೆಲ್ಲ ಸರಿಯಲ್ಲ ಕಣ. ಬುದ್ಧವಾದ
ನಮಗೂ ನಮ್ಮ ಪ್ರೈವೇಟ್ ಲೈಫ್ ಇಂಪಾರ್ಟೆಂಟ್ ಅಪ್ಪ. ನಾವು ಹೆಂಗೋ ನಮ್ಮ ಸಂಸಾರ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಪಾಡ್ಗೆ ಇರೋದಕ್ಕೆ ಬಿಡದೆ ನೀನು ಅಪರ್ಣ ಸ್ಪೈ ಕೆಲಸ ಮಾಡ್ತೀರಾ. ಓದಲ್ಲಿ ಬಂದಲ್ಲಿ ಎಲ್ಲೂ ಬಿಡದೆ ನಿಮ್ಮ ಬೆಡ್ರೂಮಲ್ಲಿ ಇಳಕ್ಕೆ ನೋಡ್ತೀರಾ. ನಾನು ಯಾವ ಥರ ಕೇಳಿದ್ದೀನಪ್ಪ? ಕೇಳಿದ್ದೀನೇನೋ? ಯಾಕೋ ಸುಮ್ಮನಾಗ್ಬಿಟ್ಟೆ? ಉತ್ತರ ಕೊಡ. ಸುಮ್ಮನೆರಪ್ಪ ನೀನು. ಯಾವುದಕ್ಕೋ ಕಂಪೇರ್ ಮಾಡಬೇಡ. ನಮ್ಮ ಕೇಸ ಬೇರೆ ಕಣ. ನಾವು ಇಣಕ್ಕೆ ನೋಡೋದು ಕುತೂಹಲಕ್ಕೋ ಅಥವಾ ಮಜಾ ತಗೊಳಕ್ಕೋ ಅಲ್ಲಪ್ಪ. ನೀವಿಬ್ರು ಏನು ಮಾಡ್ತಾ ಇದ್ದೀರ, ಹೇಗೆ ನಡ್ಕೊಂಡು ಹೋಗ್ತಾ ಇದೆ ನಿಮ್ಮ ಜೀವನ ಅನ್ನೋ ಕಾಳಜಿಗೋಸ್ಕರ ಕಣೋ. ನಿಮ್ಮಿಬ್ಬರ ಬಗ್ಗೆ ನಮಗೆ ಅಷ್ಟೊಂದು ಕನ್ಸರ್ನ್ ಇದೆಯಮ್ಮ, ಗೊತ್ತಾ? ಇದ್ಯಾಕೆ ಹೇಗೆ ನಗ್ತಾ ಇದ್ದೀರಿ? ಓಹೋ, ನಾವೇನು ಹೇಳಿದ್ರು ನಿಮಗೆ ಕಾಮಿಡಿ ಅನ್ಸ್ಬಿಡುತ್ತೋ? ಇಲ್ಲ, ಅದಕ್ಕೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಮನಸ್ಸಿನ ಆಳದಿಂದ ಹೇಳ್ತಾ ಇರೋ ಮಾತಿದು. ನಿಮ್ಮಿಬ್ಬರ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಕನ್ಸರ್ನ್ ಇದೆ. ಇವಾಗ ನೀನು ಯಾಕೋ ನಗ್ತಾ ಇದೀಯಾ? ಸಾಕು ನಿನ್ನ ಡ್ರಾಮಲ್ಲಿ. ನೀನೇನು ಅಂತ ಅವ್ರಿಗೆ ಗೊತ್ತು, ಅದಕ್ಕೆ ನಗ್ತಾ ಇರೋದು. ಅಂದ್ರೆ ನನ್ನ ವಿರುದ್ಧ ಅದಕ್ಕೆ ಆಲ್ರೆಡಿ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ಯಾ? ಗೊತ್ತಾಯ್ತು ಗೆಳೆಯ, ಗೊತ್ತಾಯ್ತು. ಯಾವತ್ತು ಅದಕ್ಕೆ ನಾನು ನಿನ್ನ ಫ್ರೆಂಡ್ ಲಿಸ್ಟ್ ಸೇರಿಸ್ಕೊಂಡು ಅವತ್ತೇ ಗೊತ್ತಾಗೋಯ್ತು. ಅವತ್ತಿದ್ದ ನನ್ನ ಮನ್ಸಿಗೆ ಏನೋ ಒಂಥರ ನೋವು, ವೇದನೆ ಕಣ. ಚುಚ್ಬಿಟ್ಟೆ ನೀನು. ಇರ್ಲಿ ಬಿಡ, ಎಲ್ಲದಕ್ಕೂ ಟೈಮ್ ಬರುತ್ತೆ. ನನ್ನ ಫ್ರೆಂಡ್ಶಿಪ್ ಏನು ಅಂತ ಅವತ್ತು ಪ್ರೂವ್ ಆಗುತ್ತೆ ಕಣ. ನೋಡ್ತಾ ಇರು, ಬರ್ತೀನಿ ಅದಕ್ಕೆ. ಏಯ್ ನಿಂತ್ಕೊಳ್ಳ. ನಾನು ಹೇಳೋದು ಕೇಳಿಸ್ಕೊ. ಹೇಳು. ಅವ್ರು ಬರೀ ಫ್ರೆಂಡ್ ಅಷ್ಟೇ ಅಲ್ಲ, ಬೆಸ್ಟ್ ಫ್ರೆಂಡ್. ನಿನಗಿಂತ ಒಂದು ಸ್ಟೆಪ್ ಮೇಲೆ. ಬೆಸ್ಟ್ ಫ್ರೆಂಡಾ? ಹೌದು. ನನಗಿಂತ ಒಂದು ಸ್ಟೆಪ್ ಮೇಲೆ? ಯಾಕೆ ಅಂತ ಕೇಳು. ಯಾಕೆ ಅಂದ್ರೆ ಅವರು ನಿಂತರ ಫಿಟ್ಟಿಂಗ್ ಮಾಸ್ಟರ್ ಅಲ್ಲ ಕಣಲೇ. ನಾನು ಏನಾದರೂ ಹೇಳಿದ್ರೆ ಅವರು ಸೇಫ್ಟಿ ಲಾಕರ್ ಥರ ಜೋಪಾನ ಮಾಡ್ತಾರೆ. ನಿನ್ನಾಗೆ ನ್ಯೂಸ್ ಪೇಪರ್ ಥರ ಹಂಚ್ಕೊಂಡೋಗಲ್ಲ. ನಾನು ಅವ್ರ ಹತ್ರ ಎಂತೆಂಥ ಸೀಕ್ರೆಟ್ ಹೇಳಿದ್ದೀನಿ ಗೊತ್ತಾ? ಏನ್ ಸೀಕ್ರೆಟ್ ಹೇಳಿದ್ರಿ? ಇವತ್ತವರೆಗೂ ಯಾರ ಹತ್ರ ಬಾಯ್ ಬಿಟ್ಟಿಲ್ಲ. ಅದಕ್ಕೆ ಅವ್ರು ನನ್ನ ಬೆಸ್ಟ್ ಫ್ರೆಂಡ್. ಅಂದ್ರೆ ನನ್ನ ಹತ್ರ ಹೇಳ್ದೇ ಇರೋಂಥದ್ದನ್ನು ಅವ್ರಿಗೆ ಹೇಳಿದ್ದೇನೋ? ಹಾಗೇನು ಇಲ್ಲ ಆನಂದ್ ಅವರೇ, ಸುಮ್ಮನೆ ರೇಗಿಸ್ತಿದ್ದೆ ನಿಮ್ಮನ್ನ. ಓಹೋ, ಅಂದ್ರೆ ನನ್ನ ರೇಗಿಸಿ ಮಜಾ ತಗೋತಾ ಇದ್ಯಾ ನೀನು? ಆಯ್ತು. ಎಲ್ಲದಕ್ಕೂ ಟೈಮ್ ಬರುತ್ತೆ. ಒಂದು ಸೆಕೆಂಡು ಇಲ್ಲಿರಲ್ಲ ನಾನು. ಹೋಗ್ತೇನೆ. ನಿಂತ್ಕೊಳ್ಳ. ಗೌತಮ್ ಅವರೇ, ಯಾಕೆ ಎಷ್ಟು ರೇಗಿಸ್ತೀರಾ? ನೋಡಿ, ಅವ್ರು ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರು. ಏನಪ್ಪ ಬೆಸ್ಟ್ ಫ್ರೆಂಡ್ ಅಪ್ಪ? ಬೆಸ್ಟ್ ಫ್ರೆಂಡ್ಸ್ ಮಾಡೋ ಕೆಲಸನೇನೋ ಇದು? ಮಾಡ್ತೀನಿರು. ನಾನು ಫಿಟ್ಟಿಂಗ್ ಮಾಸ್ಟ್ರಾ? ಫಿಟ್ಟಿಂಗ್ ಇಡ್ತೀನಿ ನೋಡೋ. ಯಾವ ಥರ ಇಡ್ತೀನಿ ನೋಡ್ತಾ ಇರೋ. ಕೆಳಗಡೆ ಶಾಸ್ತ್ರ ಇಟ್ಕೊಂಡು ಬೆಸ್ಟ್ ಫ್ರೆಂಡ್ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ಯಾ ಅಂತ ಅಜ್ಜಿಗೆ ಫಿಟ್ಟಿಂಗ್ ಇಡ್ತೀನಿ. ನಾನು ಫಿಟ್ಟಿಂಗ್ ಮಾಸ್ಟರ್ದೇನೋ? ಯಾವ ಥರ ಫಿಟ್ಟಿಂಗ್ ಇಡ್ತೀನಿ ನೋಡ್ತಾ ಇರೋ. ಮಾಡ್ತೀನಿ. ಆನಂದ್, ಏನಾಯ್ತು? ನನ್ನ ರಕ್ತ ಕುದೀತಾ ಇದೆ ಅಪರ್ಣ. ಹೋಗ್ತಾ ಇಲ್ಲ, ಹೇಳ್ಬಿಡ್ಬೇಕು. ಆಗ್ಲೇ ನಂಗೆ ಸಮಾಧಾನ ಆಗೋದು. ಏನ್ ಹೇಳ್ಬೇಕು ಅಂತಿದ್ಯಾ? ಕೇಳಿಬಿಟ್ಟ? ಹೇಳ್ತೀನಿ ಕೇಳು. ನಮ್ಮ ಡುಮ್ಮ ಸರ್ರು ಅತ್ತಿಗೆ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತೆ. ಬೆಸ್ಟ್ ಫ್ರೆಂಡ್ಸಾ? ಬರೀ ಬೆಸ್ಟ್ ಫ್ರೆಂಡ್ಸ್ ಅಲ್ಲ, ತುಂಬಾ ಕ್ಲೋಸ್ ಆಗಿರೋ ಬೆಸ್ಟ್ ಫ್ರೆಂಡ್ಸ್. ಎಲ್ಲಂದ್ರಲ್ಲಿ
ಕ್ಲೋಸ್ ಆಗ್ಬಿಡ್ತಾರೆ. ಆ ಥರ ಬೆಸ್ಟ್ ಫ್ರೆಂಡ್ಸ್ ಇವರು. ಅದು ಹೇಳ್ತೀನಿ ಈಗ. ಈಗ ತಾನೇ ಹೇಳ್ದೆ ತಾನೆ ಎಲ್ಲಾನು ಹೋಗಿ ಎಲ್ಲರ ಹತ್ರನೂ ಒದರುತ್ತೆ ಅಂತ. ಈಗ ಅದೇ ಕೆಲಸ ಮಾಡ್ತಾ ಇದೆಯಲ್ಲೋ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಅಪ್ಪ ಇರೋದಕ್ಕೆ ಮೈ ತುಂಬ ಬಟ್ಟೆ ಹಾಕೊಂಬಂದಿರೋದು. ಇದು ಜೋಕು ನಾನು ನಗ್ಬೇಕಾ? ನಗಲ್ವಾ? ಬೇಡ ಬಿಡಪ್ಪ, ನಾವೇ ನಗ್ತೀವಿ. ಈ ಜೋಕಿಗೆ ನಮಗ್ ನಗು ಬರ್ತಾ ಇದೆ ಅಲ್ವಪ್ಪಣ್ಣ? ನನಗಂತೂ ಯಾವ ನಗುನೂ ಬರಲಿಲ್ಲಪ್ಪ. ಮಾಮ್, ಏನು ಮಾಮ್ ಇದು ಸೆಂಟ್ರಲ್ಲಿ ಹೂ ಮುಡ್ಸೋ ಶಾಸ್ತ್ರ ಅದು ಇದು ಅನ್ಕೊಂಡು? ನಮ್ಮ ಕಡೆ ಎಂಗೇಜ್ಮೆಂಟ್ ತಾನೇ ಇರೋದು, ಅದನ್ನ ಮಾಡ್ಬೇಕು ತಾನೆ. ನಿನಗೆ ಗೊತ್ತಿರೋದು ಇಷ್ಟೇ, ನಮ್ಮ ಕಡೆ ಹೂ ಮುಡಿಸೋ ಶಾಸ್ತ್ರನೂ ಇದೆ. ಕಮಾನ್ ಮಾಮ್, ಹೋಗ್ಲಿ ಈ ವಿಷಯ ನನಗೆ ಮುಂಚೆನಾದರೂ ಹೇಳಿದ್ರಾ ಹೀಗೀಗಿದೆ ಅಂತ? ಇಲ್ಲ. ನೀವೇನೋ ಶಾಸ್ತ್ರ ಅಂತ ಮಾತಾಡ್ಕೋತಾ ಇದ್ರಲ್ಲ, ಆ ಜೋಶಲ್ಲಿ ನಾನು ಸ್ವಲ್ಪ ಹೈಪರ್ ಆಕ್ಟಿವ್ ಆಗಿ ಎಂಗೇಜ್ಮೆಂಟ್ ರಿಂಗ್ ಪರ್ಚೇಸ್ ಮಾಡಿದ್ದೀನಿ. ಈವನ್ ಶಾಸ್ತ್ರಿಗಳಿಗೂ ಹೇಳ್ಬಿಟ್ಟಿದ್ದೀನಿ, ಅವ್ರು ಇವಾಗ ಆನ್ ದ ವೇ ಬರ್ತಾ ಇದ್ದಾರೆ. ಕಿಲಾಡಿ ಕಣೋ ನೀನು. ಏನು ಜೆ ಇದು? ನನಗೊಂದು ಮಾತು ಹೇಳಬೇಕು ತಾನೆ. ಎಂಗೇಜ್ಮೆಂಟ್ ಎಲ್ಲ ಹಾಗೆ ಮಾಡೋಕ್ಕಾಗಲ್ಲ, ಎಲ್ಲರೂ ಕರಿಬೇಕಲ್ವಾ? ಅಟ್ಲೀಸ್ಟ್ ನಮ್ಮ ಕ್ಲೋಸ್ ರಿಲೇಟಿವ್ಸ್ನಾದರೂ ಕರಿಬೇಕಲ್ವಾ? ಮಾಮ್, ಅಮ್ಮೋನ್ ಮಾಮ್, ಯಾವ್ದು ಮಾಮ್ ಕ್ಲೋಸ್ ಸರ್ಕಲ್? ನಮ್ಮ ಕಷ್ಟ ಸುಖಕ್ಕೆ ಕೊನೆಗಾಗೋದು ನಾವೇ ಅಂದ ಮೇಲೆ ಕ್ಲೋಸ್ ಸರ್ಕಲ್ ಎಲ್ಲಿಂದ ಬಂದರು? ಹೇಗಿದ್ರು ನಮ್ಮನೆಯವರೆಲ್ಲ ಇಲ್ಲೇ ಇದ್ದೀವಿ ತಾನೆ, ಅದಕ್ಕಿಂತ ಇನ್ನೇನು ಬೇಕು? ಆದರೂ ಹಾಗೆ ಮಾಡೋಕ್ಕಾಗಲ್ಲ ಕಣೋ, ಎಲ್ಲದಕ್ಕೂ ರೀತಿ ನೀತಿ ಅನ್ನೋದು ಇದೆ. ಯಾವ ರೀತಿ ನೀತಿ ಮಾಮ್? ಮಾಮ್, ಇದೆಲ್ಲ ನಮಗೆ ನಾವು ಮಾಡ್ಕೊಂಡಿರೋದು ಸ್ಟೇಟಸ್ ತೋರಿಸ್ಕೊಳ್ಳೋದಕ್ಕೆ, ಶೋಕಿಗೆ, ಬಿಲ್ಡಪ್ಗೋಸ್ಕರ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಇದು ನನ್ನ ಪಾಲಿಸಿ. ನೀವುಗಳು ಯಾಕೆ ಅದನ್ನೇ ಫಾಲೋ ಮಾಡಬಾರ್ದು? ನೀನು ಹೇಳೋದು ಸರಿನೇ, ಆದರೆ ಭಾರತ ಬರೋ ತನಕ ಕಾಯೋಣ ಕಣೋ. ಪಾರ್ಥ, ಹೇ ಕಮಾನ್ ಮಾಮ್, ಅವನು ಇದಕ್ಕೆಲ್ಲ ಕೇರೆ ಮಾಡಲ್ಲ. ಅವನು ಇನ್ಫ್ಯಾಕ್ಟ್ ಇದನ್ನ ತಲೆಗೂ ಹಾಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಅವನೊಂಥರ ಈಸಿ ಗೋಯಿಂಗ್, ಚಿಲ್ ಆ ಥರ. ಅವನು ಫಾರಿನಲ್ಲಿ ಇದ್ದು ಅದೇ ಕಲ್ಚರ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ. ಅವನು ಇದಕ್ಕೆಲ್ಲ ಕೇರ್ ಮಾಡಲ್ಲ ಮಾಮ್, ನೀನು ತಲೆ ಕೆಡಿಸ್ಕೋಬೇಡ. ನಾವು ಯಾಕೆ ಹೀಗೆ ಮಾಡಬಾರ್ದು? ಈ ಎಂಗೇಜ್ಮೆಂಟ್ ಅನ್ನೋ ಎಲಿಮೆಂಟನ್ನೇ ಅವನಿಗೆ ನಾಳೆ ಬಂದಾಗ ಸರ್ಪ್ರೈಸ್ ಮಾಡ್ಬೋದಲ್ಲ. ಏನಂತೆ ಮಾಮ್? ಕರೆಕ್ಟ್ ಕಣವಳಿ ಮಯ್ಯ. ವಿಭಿನ್ನ ಪ್ರಯತ್ನ, ಹೊಸ ರೀತಿ ಎಂಗೇಜ್ಮೆಂಟ್ ಅಂತ ಕರೆಸ್ಕೊಳ್ಳುತ್ತೆ, ಎಲ್ಲರ ಮೆಚ್ಚುಗೆನೂ ವ್ಯಕ್ತವಾಗುತ್ತೆ. ಏನು ಹೇಳ್ತಾ ಇದೀಯ ಅಣ್ಣ? ಹೆಣ್ಣಿನ ಕಡೆಯವ್ರನ್ನ ಹೂ ಮುಡ್ಸೋ ಶಾಸ್ತ್ರಕ್ಕೆ ಕರೆಸ್ಬಿಟ್ಟು ದಿಢೀರಂತೆ ಎಂಗೇಜ್ಮೆಂಟ್ ತಂದರೆ ಅವ್ರು ಏನು ಅನ್ಕೋತಾರೆ? ಇದೆಲ್ಲ ಹೇಗೆ ಹೇಳೋದಣ್ಣ? ಮಾಮ್, ನೀನು ಯಾರು? ನೀನು ಮಾತಾಡಿದ್ರೆ ಸಾಲ್ವ್ ಆಗದಿರೋಂಥ ಪ್ರಾಬ್ಲಮ್ ಯಾವುದಿದೆ ಮಾಮ್? ಮಾಮ್, ಎಂಗೇಜ್ಮೆಂಟ್ ಆಗಿಬಿಟ್ರೆ ಅದೊಂಥರ ಗ್ಯಾರಂಟಿ ಸೀಲ್ ಒತ್ತದಾಗಿರುತ್ತೆ. ನನಗೂ ಒಂಚೂರು ಬೆಟರ್ ಫೀಲ್ ಆಗುತ್ತೆ. ಪ್ಲೀಸ್ ಮಾಮ್, ಹೇಗಾದರೂ ಮಾಡಿ ಅವ್ರಗಳ ಹತ್ರ ಮಾತಾಡಿ ಎಂಗೇಜ್ಮೆಂಟ್ಗೆ ಒಪ್ಸು. ಎಂಗೇಜ್ಮೆಂಟ್ನ ಇವತ್ತೇ ಮಾಡಿ ಮುಗಿಸ್ಬಿಡೋಣ. ನೀನು ಹೇಗೆ ಆಡ್ತೀಯ ಅಂದರೆ ನೀನು ತಾಳಕ್ಕೆ ತಕ್ಕಾಗ ನಾವೆಲ್ಲ ಕುಣಿಬೇಕು, ಹಾಗಾಡ್ತಾ ಇದೆಯಾ? ಸಿಸ್ಟರ್, ಈ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಟ್ಟು. ಮಾಮ್ ಪ್ಲೀಸ್ ಮಾಮ್, ಕಮಾನ್ ಮಾಮ್. ಸರಿ, ಟ್ರೈ ಮಾಡ್ತೀನಿ. ಯು ಕ್ಯಾನ್ ಮಾಮ್, ಟ್ರೈ. ಏನೋ ನೀನು ಮಾಡ್ತೀಯಾ? ಮಾಡು. ಏನೋ ಅಳಿಮಯ್ಯ, ಯಾರ ಕರ್ಬಾಲೆ ಹಾಕ್ಬಿಟ್ಟಿಯಲ್ಲೋ ನಿನ್ನಮ್ಮ. ಏನೂ ಮಾತಾಡದೆ ಕ್ಲೀನ್ ಬೌಲ್. ಹೆಂಗೆ ನಾವು? ಅಳಿಮಯ್ಯ, ಅದೇನು ಸುಖನೋ ನಿಂದು. ನೀನು ನಿನ್ನ ತಮ್ಮ ಇಬ್ರು ಒಂದೇ ಹುಡುಗಿನ ಲವ್ ಮಾಡಿ ಎಲ್ಲರೂ ಗಡಿಬಿಡಿಯಲ್ಲಿ ಓಡಾಡಂಗೆ ಮಾಡ್ಬಿಡ್ತೀಯಲ್ಲೋ. ಪಾಪ ಪಾರ್ಥ, ಇದು ಯಾವುದ್ರ ಪರಿವೇ ಇಲ್ಲದೆ ನೆಟ್ವರ್ಕ್ ಸಿಗದ ಜಾಗದಲ್ಲಿ ನಾಪತ್ತೆಯಾಗಿದ್ದಾನೆ. ಮಾಮ್ಸ್, ಅವಳ ಮೇಲೆ ಏನೋ ತುಂಬಾ ಪ್ರೀತಿ ಇಟ್ಕೊಂಡಿದ್ದೀನಿ ಅಂತಲ್ಲ, ವೇಷ ಮುಖ್ಯ. ಅವಳ ಮೇಲಲ್ಲ, ಅವಳ ಅಕ್ಕನ ಮೇಲೆ, ಐ ಮೀನ್ ಆ ಭೂಮಿಕಾ ಮೇಲೆ. ಅವಳು ನನಗೆ ಮಾಡಿರೋ ಅವಮಾನ ನಾನು ಯಾವತ್ತೂ ಮರ್ತಿಲ್ಲ, ಮರೆಯೋದು ಇಲ್ಲ. ನಿಮ್ಮ ಹತ್ರ
ಒಂದು ವಿಷಯ ಹೇಳಬೇಕಾಗಿತ್ತು. ನಿಮ್ಮನ್ನು ಇವತ್ತು ಕರೆಸಿದ್ದು ಹೂ ಮುಡ್ಸೋ ಶಾಸ್ತ್ರಕ್ಕೆ. ಆದರೆ ಏನಾಯ್ತಂದರೆ ಅಪೇಕ್ಷಾ ಮತ್ತು ಜಯದೇವ್ ಜಾತಕನ ನಮ್ಮ ಗುರುಗಳಿಗೆ ಕಳಿಸಿದ್ದೆ. ಅವ್ರು ಈಗ ತಾನೇ ಫೋನ್ ಮಾಡಿದರು. ಅದು ಜಯದೇವ್ ಜಾತಕದಲ್ಲಿ ಗುರುಬಲ ಜಾಸ್ತಿ ದಿನ ಇಲ್ವಂತೆ. ಆದಷ್ಟು ಬೇಗ ಮದುವೆ ಮಾಡಿಸೋದು ಒಳ್ಳೆಯದು ಅಂತ ಹೇಳಿದರು. ಅದಕ್ಕೆ ನೇರವಾಗಿ ಎಂಗೇಜ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ನೀವು ಹೇಳೋದನ್ನ ಸರಿಮ್ಮ, ಆದರೆ ಮಾವ ಇಲ್ಲ, ಭಾರತ, ಮಹಿಮಾ ಯಾರೂ ಇಲ್ಲ. ಅವರೆಲ್ಲ ಬಂದಮೇಲೆ ಎಂಗೇಜ್ಮೆಂಟ್ ಇಟ್ಕೋಬೋದಲ್ವಾ? ನನಗೂ ಅರ್ಥ ಆಗುತ್ತೆ ಗೌತಮ್, ಆದರೆ ಟೈಮ್ ಇಲ್ವಲ್ಲ. ದೇವ್ರೆ ನೀನೇ ಕಾಪಾಡಪ್ಪ ನನ್ನ. ಇದು ಹೇಗಿದ್ರು ಎಂಗೇಜ್ಮೆಂಟ್ ಅಲ್ವಾ, ಮದುವೆಗೆ ಎಲ್ಲರೂ ಇದ್ದೇ ಇರ್ತಾರಲ್ವಾ. ಗುರುಗಳು ಹಾಗೆ ಹೇಳಿದ ಮೇಲೆ ಆದಷ್ಟು ಬೇಗ ಮದುವೆ ಮಾಡಿಸೋದು ಒಳ್ಳೇದಲ್ವಾ. ಇವತ್ತೇ ಒಂದು ಡೇಟ್ ಫಿಕ್ಸ್ ಮಾಡಿ ಫೈನಲ್ ಮಾಡಿದರೆ ಮುಂದೆ ಈಸಿ ಆಗುತ್ತೆ. ಮದುವೆ ಅರೇಂಜ್ಮೆಂಟ್ಸ್ಗೆಲ್ಲ ಟೈಮ್ ಸಿಗುತ್ತೆ. ಒಂದೊಂದು ದಿನವೂ ಇಂಪಾರ್ಟೆಂಟ್ ಅಲ್ವಾ. ನಿಮ್ಗೇನು ಅನ್ಸುತ್ತೆ? ಅಲ್ಲ ಶಕುಂತ್ಲ, ನೆಂಟ್ರಿಷ್ಟ್ರನ್ನ ಕರಿಲಾರ್ದೆ ಅದು ಹೇಗಾಗುತ್ತೆ? ಅದು ಹೇಗೆ ಸಾಧ್ಯ? ಅತ್ತೆ, ಹೇಗೂ ಆದಷ್ಟು ಬೇಗ ಮದುವೆ ಮಾಡಿಸ್ತಾ ಇದ್ದೀವಲ್ಲ, ಆಗ ಎಲ್ಲರನ್ನೂ ಕರೆದ್ರೆ ಆಯಿತು. ಈಗ ಸಡನ್ನಾಗಿ ಬನ್ನಿ ಅಂತಂದರೆ ಯಾರು ತಾನೇ ಬರೋಕ್ಕಾಗತ್ತೆ ಹೇಳಿ? ಮಂದಾಕಿನಿ ಅವರೇ, ನೀವೇನು ಹೇಳ್ತೀರಾ? ನಂದ್ಯಾವ ಅಭ್ಯಂತರನೂ ಇಲ್ಲ. ಆದರೆ ಇವರಿಲ್ವಲ್ಲ, ಅವ್ರನ್ನೊಂದು ಮಾತು ಕೇಳ್ಬೋದಿತ್ತು ಅಂತ. ಮತ್ತೆ ಮಾವ ಎಲ್ಲೋಗಿದ್ದಾರೆ? ಈಗ ಫೋನ್ ಮಾಡಿದ್ರೆ ಅವರು ಇಲ್ಲಿಗೆ ಬರ್ಬೋದಾ? ಇಲ್ಲ ಹಳಿ ಅಂದರೆ ಸ್ವಲ್ಪ ದೂರ ಹೋಗಿದ್ದಾರೆ, ಬರೋ ಚಾನ್ಸಸ್ ಕಮ್ಮಿ. ಅಲ್ಲ, ನಾನು ಮತ್ತೆ ಭೂಮಿಕಾ ಮಾವನ ಹತ್ರ ಆಮೇಲೆ ಮಾತಾಡ್ತೀವಿ. ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ಈ ಶಾಸ್ತ್ರ ಮಾಡ್ಬೋದಾ ಅಂತ. ಪ್ಲೀಸ್ ಅಮ್ಮ, ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡಬೇಡ ಪ್ಲೀಸ್.